Hello students, in this video we will continue with the problems on triple integration. Okay, but here the difference between previous problems and this video's problem is that the constants, that is the limits, integral limit values are given in variable form. Okay, so last ಎರಡು videos ಅಲ್ಲೂ ನಮ್ಮ ಕಾನ್ಸ್ಟೆಂಟ್ ಲಿಮಿಟ್ಸ್ ಅಲ್ಲಿ ಪ್ರಾಬ್ಲಮ್ಸ್ ಸಾಲ್ವ್ ಮಾಡಿದ್ವಿ. ಈ ಪ್ರಾಬ್ಲಮ್ಸ್ ಅಲ್ಲಿ ಏನು ನೋಡೋಣ ಅಂತಂದರೆ ವೇರಿಯೇಬಲ್ಸ್ ಬಂದರೆ ಹೇಗೆ ಸಾಲ್ವ್ ಮಾಡೋದು ಅಂತ, ರೈಟ್. ಸೊ ಫಸ್ಟ್ ಪ್ರಾಬ್ಲಮ್ ಅದರಲ್ಲಿ evaluate triple integral of dx into dy into dz, okay. X varies from 0 to 1 minus y and y varies from 0 to 1 minus z and z varies from 0 to 1. Okay, so ಇಲ್ಲಿ ಏನು ಫಂಕ್ಷನ್ ಇಲ್ಲ ಅಂತಂದರೆ ಇಟ್ ಈಸ್ 1 ಅಂತ ಅಲ್ವಾ, ಅದು ನಮಗೆ ಆಲ್ರೆಡಿ ಗೊತ್ತಿರುತ್ತೆ, ರೈಟ್. ಸೊ ಇಲ್ಲೂ ಕೂಡ ನಾವು ಸಪ್ರೇಟ್ ಮಾಡ್ಕೊಳ್ಳೋಕ್ಕಾಗಲ್ಲ, ಯಾವಾಗ ಕಾನ್ಸ್ಟೆಂಟ್ಸ್ ಬಿಟ್ಟು ವೇರಿಯಬಲ್ ಲಿಮಿಟ್ಸ್ ಇದ್ದಾಗ ನಮಗೆ, ರೈಟ್. ಇಲ್ಲೂ ಸ್ಟೆಪ್ ಬೈ ಸ್ಟೆಪ್ ನಾವು ಇಂಟಗ್ರೇಷನ್ ಮಾಡ್ತಾ ಹೋಗಬೇಕು. ಸೊ ಇಂಟಗ್ರೇಷನ್ ಆಫ್ ಡಿ ಎಕ್ಸ್ ಏನಾಗುತ್ತೆ, ಇಟ್ ಈಸ್ ಎಕ್ಸ್, ಬಟ್ ಎಕ್ಸ್ ವೇರೀಸ್ ಫ್ರಮ್ ವೇರ್ ಟು ವೇರ್ 0 to 1 minus y, y varies from 0 to 1 minus z, z varies from 0 to 1, okay, into dy into dz ಆಗಿರುತ್ತೆ ಅಲ್ವಾ. ನಾವು ದಿಸ್ ಈಸ್ ಈಕ್ವಲ್ಸ್ ಟು ಇಂಟಗ್ರಲ್ 0 to 1, ಇಂಟಗ್ರಲ್ 0 to 1 minus z, ಅಪ್ಪರ್ ಲಿಮಿಟ್ ಅಪ್ಲೈ ಮಾಡಿದರೆ ಎಕ್ಸ್ ಪ್ಲೇಸಿಗೆ ಏನಾಗುತ್ತೆ 1 minus y ಮೈನಸ್ ಲೋವರ್ ಲಿಮಿಟ್ ಏನು 0 ಇಂಟು dy ಇಂಟು dz. ಓಕೆ, ಸೊ ಉಳ್ಕೊಂಡಿದ್ದೇನು ಹಾಗಿದ್ರೆ ಫಂಕ್ಷನ್ ನಮಗೆ 1 minus y ಇಂಟು dy ಇಂಟು dz, y varies from 0 to 1 minus z and z varies from 0 to 1. ಓಕೆ, ಸೊ ಇಲ್ಲಿ ನಾವು ಆರ್ಡರನ್ನು ಏನಿದೆ ಅದೇ ಆರ್ಡ್ರಲ್ಲಿ ಮಾಡ್ಕೊಂಡು ಹೋಗ್ತೀವಿ. ಏನು ಫಂಕ್ಷನ್ ಇರುತ್ತೆ ಅದಕ್ಕೆ ನಾವು ಇಂಟಗ್ರೇಷನ್ ಮಾಡಿದಾಗ ಏನು ಬರುತ್ತೆ ಅದು ಕರೆಕ್ಟಾಗಿ ಗೊತ್ತಿರಬೇಕು. ಈಗ ಇಂಟಗ್ರೇಷನ್ ಆಫ್ 1 ವಿತ್ ರೆಸ್ಪೆಕ್ಟ್ ಟು ಡಿ ವೈ ಏನಾಗುತ್ತೆ y, ಇಂಟಗ್ರೇಷನ್ ಆಫ್ y ವಿತ್ ರೆಸ್ಪೆಕ್ಟ್ ಟು ಡಿ ವೈ ಏನಾಗುತ್ತೆ y ಸ್ಕ್ವೇರ್ ಬೈ 2, ಹೌದಲ್ವಾ. ಲಿಮಿಟ್ ವೇರೀಸ್ ಫ್ರಮ್ 0 to 1 minus z ಇಂಟು dz. ಓಕೆ, ನಾವು ವೈಗೆ ಏನು ಮಾಡಬೇಕು, ಅಪ್ಪರ್ ಲಿಮಿಟು ಮತ್ತು ಲೋವರ್ ಲಿಮಿಟನ್ನು ಅಪ್ಲೈ ಮಾಡಬೇಕು. ಇಂಟಗ್ರಲ್ 0 to 1, ಸೊ ಝೆಡ್ ಅಂದರೆ ಫಸ್ಟ್ ಏನು ಮಾಡೋಣ, ಓಲ್ ಫಂಕ್ಷನ್ಗೆ ಅಪ್ಪರ್ ಲಿಮಿಟ್ ಅಪ್ಲೈ ಮಾಡ್ಕೊಳ್ಳೋಣ. ಏನಾಗುತ್ತೆ ಅವಾಗ 1 minus z ಮೈನಸ್ 1 minus z ಹೋಲ್ ಸ್ಕ್ವೇರ್ ಡಿವೈಡ್ ಬೈ 2, ಇದು ಅಪ್ಪರ್ ಲಿಮಿಟು, ಮೈನಸ್ ಲೋವರ್ ಲಿಮಿಟ್ ಏನಾಗುತ್ತೆ y ಪ್ಲೇಸಲ್ಲಿ 0 ಮೈನಸ್ 0 ಸ್ಕ್ವೇರ್ ಡಿವೈಡ್ ಬೈ 2. ಓಕೆ, ಸೊ ಪ್ರೀವಿಯಸ್ ಪ್ರಾಬ್ಲಮಲ್ಲಿ ಮಾಡಿದ್ದೀವಲ್ಲ ಅದೇ ಥರನೂ ಮಾಡ್ಬೋದು ಅಥವಾ ಹೀಗೂ ಮಾಡ್ಬೋದು, ಎರಡರಲ್ಲಿ ಯಾವ್ದು ಮಾಡಿದ್ರೂ ಪ್ರಾಬ್ಲಮ್ ಇಲ್ಲ. ಓಕೆ, ನಿಮಗೆ ಯಾವುದು ಈಸಿ ಅನಿಸುತ್ತೆ ಆ ಮೆಥಡನ್ನು ಫಾಲೋ ಮಾಡಿ, ರೈಟ್. 1 minus z ಮೈನಸ್ ಆಫ್ 1 minus z ಹೋಲ್ ಸ್ಕ್ವೇರ್ ಅಂದರೆ a minus b ಹೋಲ್ ಸ್ಕ್ವೇರ್, ದಟ್ ಈಸ್ a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್ ಮೈನಸ್ 2ab ಓಲ್ ಡಿವೈಡೆಡ್ ಬೈ 2. ಅಲ್ಲಿ ಸೆಕೆಂಡ್ ಪಾರ್ಟ್ ಏನಾಗುತ್ತೆ ಫುಲ್ 0, ಸೊ ಅದು ರಿಮೂವ್ ಆಗೋಗುತ್ತೆ. ನಾವು 1 minus z ಮೈನಸ್ ಇಲ್ಲಿ 1 ಸ್ಕ್ವೇರ್ ಡಿವೈಡ್ ಬೈ 2 ಮೈನಸ್ 1 ಬೈ 2 ಮೈನಸ್ z ಸ್ಕ್ವೇರ್ ಬೈ 2 ಮೈನಸ್ ಇಂಟು ಮೈನಸ್ ಪ್ಲಸ್ 2z ಬೈ 2. ಇವಾಗ ಕಾನ್ಸ್ಟೆಂಟ್ ಯಾವುದ್ಯಾವುದಿದೆ, z ಸ್ಕ್ವೇರ್ ಯಾವುದ್ಯಾವುದಿದೆ, z ಯಾವುದ್ಯಾವುದಿದೆ ಅದನ್ನು ಸಪ್ರೇಟ್ ಮಾಡ್ಕೊಳ್ಳೋಣ. ಸಪ್ರೇಟ್ ಮಾಡಿಕೊಂಡ್ರೆ ಇಲ್ಲಿ 1 minus 2 ಏನಾಗುತ್ತೆ 1 by 2, ಇದು ಕಾನ್ಸ್ಟೆಂಟು. ನೆಕ್ಸ್ಟು ಮೈನಸ್ z, 2 ಕ್ಯಾನ್ಸಲ್ ಆದರೆ ಪ್ಲಸ್ z, ರೈಟ್, ಮೈನಸ್ z ಪ್ಲಸ್ z ಕ್ಯಾನ್ಸಲ್ಸ್, ಮೈನಸ್ z ಸ್ಕ್ವೇರ್ ಬೈ 2, ಇಷ್ಟೇ ನಮ್ಮ ಫಂಕ್ಷನ್ ಉಳ್ಕೊಂಡಿದ್ದು, ರೈಟ್. 1 by 2 ಆಚೆ ಇಟ್ಕೊಂಡ್ರೆ ಇಂಟಗ್ರಲ್ 0 to 1 1 minus z ಸ್ಕ್ವೇರ್ ಇಂಟು dz. Now what is the integration of 1 minus z square? 1 by 2 into integration of 1 is z minus z square, the integration ಏನು z cube by 3 from 0 to 1 ನಮ್ಮ ಲಿಮಿಟು. 1 by 2 ಇಂಟು ಅಪ್ಪರ್ ಲಿಮಿಟ್ ಏನಾಗುತ್ತೆ 1 minus 1 by 3 ಮೈನಸ್ ಲೋವರ್ ಲಿಮಿಟ್ ಏನಾಗುತ್ತೆ 0 minus 0 by 3. ಓಕೆ, ಸೊ 1 by 2 ಇಂಟು 1 minus 1 by 3 ಅಂದರೆ 3 minus 1 2 by 3, ಇಲ್ಲಿ 0, ರೈಟ್. ಇಲ್ಲಿ 2 ಕ್ಯಾನ್ಸಲ್ಸ್, ಉಳ್ಕೊಂಡಿದ್ದೇನು 1 by 3 ಇಸ್ ದಿ ಫೈನಲ್ ಆನ್ಸರ್. ಓಕೆ,
ಅದು ಕಾನ್ಸ್ಟೆಂಟ್ ಲಿಮಿಟ್ಸ್ ಆದರೂ ಇರಲಿ ಅಥವಾ ವೇರಿಯಬಲ್ ಲಿಮಿಟ್ಸ್ ಆದರೂ ಇರಲಿ, ನಾವು ಬೈ ಆರ್ಡರ್ ಅದರಲ್ಲಿ ಕಾನ್ಸ್ಟೆಂಟ್ ಲಿಮಿಟ್ಸ್ ಇದ್ದಾಗ ಅಟ್ಲೀಸ್ಟ್ ಪ್ರಾಡಕ್ಟ್ ಫಾರ್ಮಲ್ಲಿ ಸಪ್ರೇಟ್ ಮಾಡ್ಕೋಬೋದು. ಇಲ್ಲಿ ನೀವು ಸಪ್ರೇಟ್ ಮಾಡೋದಕ್ಕೆ ಆಗಲ್ಲ. ವೇರಿಯಬಲ್ ಲಿಮಿಟ್ಸ್ ಇದೆ ಅಂತಂದರೆ ಸ್ಟೆಪ್ ಬೈ ಸ್ಟೆಪ್ಪನ್ನೇ ಮಾಡ್ಕೊತಾ ಹೋಗಬೇಕು. ಓಕೆ, ಎವ್ರಿ ಸ್ಟೆಪ್ಪಲ್ಲೂ ಸ್ವಲ್ಪ ಕೇರ್ಫುಲ್ಲಾಗಿ ಮಾಡಿ. ಯಾಕೆಂದರೆ ಒಂದು ಸ್ಟೆಪ್ಪಲ್ಲಿ ನೀವು ಒಂದು ವ್ಯಾಲ್ಯೂನ ಮಿಸ್ ಮಾಡಿದ್ರಿ ಅಥವಾ ಒಂದು ಇಂಟಗ್ರೇಷನ್ನ ಮಿಸ್ ಮಾಡಿದ್ರಿ ಅಂತಂದರೆ ಓಲ್ ಸ್ಟೆಪ್ ನಿಮಗೆ ರಾಂಗ್ ಆಗೋಗುತ್ತೆ. ಓಕೆನಾ? ನೆಕ್ಸ್ಟ್ ಪ್ರಾಬ್ಲಮಿಗೆ ಹೋಗೋಣ. evaluate triple integral of e power x plus y plus z into dz into dy into dx. ಸೊ ಇಲ್ಲಿ ಅವರು ಆರ್ಡರ್ ಏನು ಕೊಟ್ಟಿದ್ದಾರೆ ನೀವು ಅದೇ ಆರ್ಡರ್ ಬರ್ಕೊತಾ ಇದ್ದೀರಾ, ಅದು ಇಂಪಾರ್ಟೆಂಟು. ಓಕೆ, ಸೊ ಆರ್ಡರ್ ಏನಾದರೂ ನೀವು ಮಿಸ್ ಮಾಡಿದ್ರಿ ಅಂತಂದರೆ ಪಕ್ಕಾ ರಾಂಗ್ ಆಗುತ್ತೆ. ಪೂರ್ತಿ ಇಂಟಗ್ರೇಷನ್ ಕನ್ಫ್ಯೂಷನ್ ಮಾಡ್ಕೊತೀರಾ. ಏನು ಆರ್ಡರ್ ಕೊಟ್ಟಿದ್ದಾರೆ ಅದನ್ನು ಇಲ್ಲಿ ಚೇಂಜ್ ಮಾಡೋಗಿಲ್ಲ, ಅದೇ ಆರ್ಡರಲ್ಲಿ ಇಂಟಗ್ರೇಷನ್ ಮಾಡ್ಕೊತಾ ಹೋಗಬೇಕು. ಓಕೆ, ಫಸ್ಟು ವಿತ್ ರೆಸ್ಪೆಕ್ಟ್ ಯಾವ್ದು ಮಾಡಬೇಕು? ಡಿ ಝೆಡ್. ಅದಕ್ಕೂ ಮುಂಚೆ ಇ ಪವರ್ ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ನ ನಾವು ಬೇಕಿದ್ರೆ ಇ ಪವರ್ ಎಕ್ಸ್ ಇಂಟು ಇ ಪವರ್ ವೈ ಇಂಟು ಇ ಪವರ್ ಝೆಡ್ ಅಂತ ಬರ್ಕೋತೀವಿ ಅಂದ್ರೂ ಬರ್ಕೋಬೋದು. ಅಥವಾ ಇ ಪವರ್ ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ನ ನೀವು ವಿತ್ ರೆಸ್ಪೆಕ್ಟ್ ಟು ಝೆಡ್ ಮಾಡ್ತಾ ಇರುವಾಗ ಯಾವುದು ಕಾನ್ಸ್ಟೆಂಟ್ ಆಗುತ್ತೆ ಅನ್ನೋದು ಕ್ಲಾರಿಟಿ ಇರಬೇಕು. ಇಲ್ಲಿ ಯಾವುದು ಕಾನ್ಸ್ಟೆಂಟ್ ಆಗುತ್ತೆ? ಎಕ್ಸ್ ಪ್ಲಸ್ ವೈ ಕಾನ್ಸ್ಟೆಂಟ್ ಆಗುತ್ತೆ. ಓಕೆ, ಸೊ ಈಗ ಇ ಪವರ್ 2 ಪ್ಲಸ್ ಝೆಡ್ ಇತ್ತು ಅಂದರೆ ಇಂಟಿಗ್ರೇಷನ್ ಆಫ್ ಇ ಪವರ್ 2 ಪ್ಲಸ್ ಝೆಡ್ ಏನಾಗುತ್ತೆ ನಮಗೆ? ರೈಟ್, ಈ ಇಂಟಗ್ರಲ್ ಇ ಪವರ್ 2 ಪ್ಲಸ್ ಝೆಡ್ಡೇ ಆಗುತ್ತೆ. ಓಕೆ, ಅದೇನೇ ಇಂಟಗ್ರಲ್ ಆಫ್ ಇ ಪವರ್ 2z ಇದ್ದಿದ್ರೆ ಏನಾಗೋದು ಅವಾಗ? ಇ ಪವರ್ 2z ಡಿವೈಡೆಡ್ ಬೈ 2 ಅಂತ ನಾವು ಬರೀತಾ ಇದ್ವಿ. ಇದಕ್ಕೂ ಡಿಫ್ರೆನ್ಸ್ ಇದೆ. ಸಮ್ ಇದ್ದಾಗ ನಮಗೆ ಅದೇ ಬರುತ್ತೆ. ಓಕೆ, ಪ್ರಾಡಕ್ಟ್ ಇದ್ದಾಗ ನಾವೇನು ಮಾಡ್ತೀವಿ? ಡಿವೈಡೆಡ್ ಬೈ ಮಾಡ್ತೀವಿ. ಈಗ ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ನೀವು ಇಂಟಗ್ರೇಟ್ ಮಾಡ್ತಾ ಇದ್ದೀರಾ ಅಂತಂದಾಗ ಝೆಡ್ ಇಸ್ ದಿ ವೇರಿಯಬಲ್. ಯಾವುದು ಕಾನ್ಸ್ಟೆಂಟು? ಎಕ್ಸ್ ಪ್ಲಸ್ ವೈ ಇಸ್ ಕಾನ್ಸ್ಟೆಂಟು. ಓಕೆ, ಸೊ ವಾಟ್ ಈಸ್ ದ ಇಂಟಿಗ್ರೇಷನ್ ಆಫ್ ಇ ಪವರ್ ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ವಿತ್ ರೆಸ್ಪೆಕ್ಟ್ ಟು ಡಿ ಝೆಡ್ ಏನಾಗುತ್ತೆ? ಇ ಪವರ್ ಎಕ್ಸ್ ಪ್ಲಸ್ ವೈ ಕಾನ್ಸ್ಟೆಂಟ್ ಹಾಗೆ ಇಟ್ಕೊತೀರಾ, ಪ್ಲಸ್ ಝೆಡ್ ವೇರಿಯಬಲ್ಲು. ಸೊ ಬಟ್ ಝೆಡ್ ಎಲ್ಲಿಂದ ಎಲ್ಲಿ ವೇರಿ ಆಗಿರುತ್ತೆ ಅಂದರೆ 0 ಟು ಎಕ್ಸ್ ಪ್ಲಸ್ ವೈ ವೇರಿ ಆಗ್ತಾ ಇದೆ. ಯಾವುದು? ಝೆಡ್ ವೇರೀಸ್ ಫ್ರಮ್ 0 ಟು ಎಕ್ಸ್ ಪ್ಲಸ್ ವೈ ಇಂಟು ಡಿ ವೈ ಇಂಟು ಡಿ ಎಕ್ಸ್. ಈಗ ಇದಕ್ಕೆ ಅಪ್ಪರ್ ಲಿಮಿಟು ಮತ್ತು ಲೋವರ್ ಲಿಮಿಟನ್ನು ನಾವು ಅಪ್ಲೈ ಮಾಡೋಣ. ಓಕೆ, ಅಪ್ಪರ್ ಲಿಮಿಟ್ ಅಪ್ಲೈ ಮಾಡಿದ್ರೆ ಇ ಪವರ್ ಕಾನ್ಸ್ಟೆಂಟ್ ಏನಿರುತ್ತೆ ಹಾಗೇ ಇರುತ್ತೆ. ವೇರಿಯಬಲ್ ಪ್ಲೇಸ್ಗೆ ನೀವು ಅಪ್ಪರ್ ಲಿಮಿಟ್ ಅಪ್ಲೈ ಮಾಡ್ತೀರಾ. ಝೆಡ್ ಪ್ಲೇಸಿಗೆ ಏನಾಯಿತು? ಎಕ್ಸ್ ಪ್ಲಸ್ ವೈ ಮೈನಸ್ ಇ ಪವರ್ ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಪ್ಲೇಸಿಗೆ ಏನು ಅಪ್ಲೈ ಮಾಡ್ತೀರಾ ಇವಾಗ? ಲೋವರ್ ಲಿಮಿಟ್ ದಟ್ ಈಸ್ 0 ಇಂಟು ಡಿ ವೈ ಇಂಟು ಡಿ ಎಕ್ಸ್. ಓಕೆ, ನಾವು ದಿಸ್ ಈಸ್ ಈಕ್ವಲ್ಸ್ ಟು ಇ ಪವರ್ 2 ಇಂಟು ಎಕ್ಸ್ ಪ್ಲಸ್ ವೈ ಮೈನಸ್ ಇ ಪವರ್ ಎಕ್ಸ್ ಪ್ಲಸ್ ವೈ. ಅಥವಾ ಇದನ್ನು 2x ಪ್ಲಸ್ 2y ಅಂತ ಬರ್ಕೊಳ್ಳಿ. ಇನ್ನೊಂದು ಸ್ಟೆಪ್ ಬರೆಯೋದು ತಪ್ಪತ್ತೆ. 2x ಪ್ಲಸ್ 2y ಇಂಟು ಡಿ ವೈ ಇಂಟು ಡಿ ಎಕ್ಸ್. ಓಕೆ, ಈಗ ವಿತ್ ರೆಸ್ಪೆಕ್ಟ್ ಟು ವೈ ನಾವು ಇಂಟಗ್ರೇಟ್ ಮಾಡಬೇಕು. ಓಕೆ, ವಿತ್ ರೆಸ್ಪೆಕ್ಟ್ ಟು ವೈ ಮಾಡುವಾಗ ಯಾವುದು ಕಾನ್ಸ್ಟೆಂಟು? ಎಕ್ಸ್ ಆ್ಯಂಡ್ ಝೆಡ್ ಆರ್ ಬೋತ್ ಕಾನ್ಸ್ಟೆಂಟು. ಝೆಡ್ ಆಲ್ರೆಡಿ ಹೊರಟೋಗಿದೆ. ನಾವು ಇವಾಗ ಯಾವುದ್ರ ಬಗ್ಗೆ ಮಾತ್ರ ಫೋಕಸ್ ಮಾಡಬೇಕು? ಎಕ್ಸ್ ಬಗ್ಗೆ. ಸೊ ಎಕ್ಸ್ ಇಸ್ ಕಾನ್ಸ್ಟೆಂಟ್, 2y ಇದೆ. ಈಗ ಇ ಪವರ್ ಇಂಟಗ್ರಲ್ 2y ಝೆಡ್ ಇದ್ದರೆ ಏನಿದೆ ಹೇಳಿದೆ ನಾನು? ಇ ಪವರ್ 2z ಡಿವೈಡ್ ಬೈ 2 ಅಂತ ಹೇಳಿದೆ. ಸೊ ಈಗ ಇಲ್ಲಿ 2x ಪ್ಲಸ್ 2y ಇಂಟು ಡಿ ವೈ ನಾವು ಮಾಡಬೇಕು ನೆಕ್ಸ್ಟು ಅಲ್ವಾ? ಇದ್ರದ್ದು ಇಂಟಗ್ರೇಷನ್ ಏನಾಗುತ್ತೆ ಅಂತಂದರೆ 2x ಪ್ಲಸ್ 2yನೇ ಇರುತ್ತೆ. ಬಟ್ ವೇರಿಯಬಲ್ದು ಯಾವುದು? ವೈ. ಅದರದ್ದು ಕೋಎಫಿಷಿಯಂಟು 2 ಇರೋದ್ರಿಂದ ನಮಗೆ ಕೆಳಗಡೆ 2 ಬರುತ್ತೆ. ಓಕೆ, ಇಲ್ಲಿ ವೈದು ಕೋಎಫಿಷಿಯಂಟ್ 2 ಇರೋದ್ರಿಂದ ಕೆಳಗಡೆ ಏನು ಬರುತ್ತೆ? 2 ಬರುತ್ತೆ. ಓಕೆ, ಸೊ ವಾಟ್ ಈಸ್ ದ ಇಂಟಗ್ರೇಷನ್ ಆಫ್ ಇ ಪವರ್ 2x ಪ್ಲಸ್ 2y ದೆನ್? e power 2x plus 2y divided by 2 minus integration of e power x plus y
ಇ ಪವರ್ ಎಕ್ಸ್ ಪ್ಲಸ್ ವೈ. ಇಲ್ಲಿ ವೈದು ಕೋಎಫಿಷಿಯಂಟ್ ಏನು 1, ಸೊ ಡಿವೈಡ್ ಬೈ 1 ಅಂತ ನಾವು ಬರೀದೇ ಇದ್ರೂ ಏನು ಪ್ರಾಬ್ಲಮ್ ಇಲ್ಲ. ಮತ್ತು ಡಿ ವೈ ಬರೆಯೋ ಅವಶ್ಯಕತೆ ಇಲ್ಲ, ಇಂಟಗ್ರೇಷನ್ ಆಯಿತು ಅಲ್ವಾ. ಸೊ ಏನು ಬರ್ಕೋಬೇಕು, ಬರೀ ಡಿ ಎಕ್ಸನ್ನು ಬರ್ಕೊಂಡ್ರೆ ಸಾಕು. ಬಟ್ ವೈ ವೇರಿಸ್ ಫ್ರಮ್ ವೇರ್ ಟು ವೇರ್ 0 to x. ಈಗ ಇದಕ್ಕೆ ನಾವು ಅಪ್ಪರ್ ಲಿಮಿಟು ಮತ್ತು ಲೋವರ್ ಲಿಮಿಟನ್ನು ಸಬ್ಸ್ಟಿಟ್ಯೂಟ್ ಮಾಡೋಣ. ಅಪ್ಪರ್ ಲಿಮಿಟ್ ಏನಾಗುತ್ತೆ, ಇ ಪವರ್ 2x ಪ್ಲಸ್ 2 ಇಂಟು ವೈ ಪ್ಲೇಸಿಗೆ ಅಪ್ಪರ್ ಲಿಮಿಟ್ ಅಪ್ಲೈ ಮಾಡ್ತಾ ಇದ್ದೀವಿ. ಏನಾಗುತ್ತೆ, ಎಕ್ಸ್ ಡಿವೈಡೆಡ್ ಬೈ 2 ಮೈನಸ್ ಇ ಪವರ್ ಎಕ್ಸ್ ಪ್ಲಸ್ ಎಕ್ಸ್, ಇದು ಅಪ್ಪರ್ ಲಿಮಿಟ್ ಆಯಿತು, ಮೈನಸ್ ಲೋವರ್ ಲಿಮಿಟ್ ಇ ಪವರ್ 2x ಪ್ಲಸ್ 0 ಡಿವೈಡೆಡ್ ಬೈ 2 ಮೈನಸ್ ಇ ಪವರ್ ಎಕ್ಸ್ ಪ್ಲಸ್ 0. ವೈ ಪ್ಲೇಸಲ್ಲಿ ನಾವು ಏನೋ ಅಪ್ಪರ್ ಲಿಮಿಟು ಮತ್ತು ಲೋವರ್ ಲಿಮಿಟನ್ನು ಅಪ್ಲೈ ಮಾಡ್ತಾ ಇರೋದು. ಅದರಿಂದ ಎಕ್ಸ್ ಏನಿರುತ್ತೆ ಅದು ಹಾಗೇ ಇಟ್ಕೋತೀವಿ, ವೈ ಪ್ಲೇಸಲ್ಲಿ ಮಾತ್ರ ವ್ಯಾಲ್ಯೂ ಚೇಂಜ್ ಮಾಡ್ಕೊತ ಹೋಗ್ತೀವಿ. 2x ಪ್ಲಸ್ 2x ಏನಾಯಿತು, 4x ಡಿವೈಡೆಡ್ ಬೈ 2 ಮೈನಸ್ ಇ ಪವರ್ 2x ಮೈನಸ್ ಇ ಪವರ್ 2x ಡಿವೈಡೆಡ್ ಬೈ 2 ಮೈನಸ್ ಇಂಟು ಮೈನಸ್ ಏನಾಗುತ್ತೆ ಇಲ್ಲಿ ಪ್ಲಸ್ ಇ ಪವರ್ ಎಕ್ಸ್ ಇಂಟು ಡಿ ಎಕ್ಸ್. ಸೊ ಇಲ್ಲಿ ಈಗೇನು ಇಂಟಿಗ್ರೇಟ್ ಮಾಡ್ಬೋದು, ಅಥವಾ ಇಲ್ಲಿ ಇ ಪವರ್ 2x ಇರೋದ್ರಿಂದ ಇಲ್ಲಿ -1 -1/2 ಎಲ್ ಸಿ ಎಮ್ ತೊಗೊಂಡ್ರೆ ಕಾಮನ್ ತೊಗೊಂಡು ನಮಗೆ ಇನ್ನೊಂದು ಸ್ಟೆಪ್ ಈಸಿ ಆಗುತ್ತೆ. ಸೊ -1 -1/2 ಎಲ್ ಸಿ ಎಮ್ ಏನಾಗುತ್ತೆ -3/2 -3/2 ಇಂಟು ಇ ಪವರ್ 2x ಪ್ಲಸ್ ಇ ಪವರ್ ಎಕ್ಸ್ into dx. Now what is the integration of e power 4x? 1/2 is constant. E power 4x the integration e power 4x divided by 4 minus 3/2 into e power 2x divided by 2 plus e power x the integration e power x, and x varies from where to where, 0 to a. Okay. So 1/8 into e power 4 into a minus 3/4 into e power 2 into a plus e power a. ಇದು ಯಾವುದು ಅಪ್ಪರ್ ಲಿಮಿಟ್, ಮೈನಸ್ 1/8 ಇಂಟು ಇ ಪವರ್ 0 ಮೈನಸ್ 3/4 ಇಂಟು ಇ ಪವರ್ 0 ಪ್ಲಸ್ ಇ ಪವರ್ 0. ಓಕೆ, ಸೊ ಈಗ ಫೈನಲ್ ಆನ್ಸರ್ ಏನಾಗುತ್ತೆ, ಇ ಪವರ್ 4a ಡಿವೈಡೆಡ್ ಬೈ 8, ಇ ಪವರ್ 4a ಎಲ್ಲೂ ಟರ್ಮ್ಸ್ ಇಲ್ಲ, ಮೈನಸ್ 3 ಇಂಟು ಇ ಪವರ್ 2a ಡಿವೈಡೆಡ್ ಬೈ 4 ಪ್ಲಸ್ ಇ ಪವರ್ ಎ, ಇದು ಈಗ ಉಳ್ಕೊಳ್ಳುತ್ತೆ. ಇಲ್ಲಿ ಇ ಪವರ್ 0 ವ್ಯಾಲ್ಯೂ ಎಷ್ಟು, 1, ಇ ಪವರ್ 0 ವ್ಯಾಲ್ಯೂ ಎಷ್ಟು 1. ಸೊ 1/8 ಮೈನಸ್ 3/4 ಪ್ಲಸ್ 1, ಇದರದ್ದು ಎಲ್ ಸಿ ಎಮ್ ತೊಗೋಬೇಕು. ಎಲ್ ಸಿ ಎಮ್ ಏನಾಗುತ್ತೆ ಇದಕ್ಕೆ, 8, 1 ಮೈನಸ್ 6 ಪ್ಲಸ್ 8, ಸೊ 8 ಪ್ಲಸ್ 1 9, 9 ಮೈನಸ್ 6 3/8 ಉಳ್ಕೊಳ್ಳುತ್ತೆ. ಒಂದು ಸೆಕೆಂಡ್ ಇರಿ, ಏನೋ ಮಿಸ್ಟೇಕ್ ಮಾಡಿದೆ ಅನಿಸುತ್ತೆ. ಓಕೆ, ನಾನು ಮಾಡಿರೋದೇ ಕರೆಕ್ಟ್ ಇದೆ. ನೋಟ್ಸಲ್ಲಿ ಫೈನಲ್ ವ್ಯಾಲ್ಯೂ ಚೇಂಜ್ ಆಗಿದೆ, ಅವ್ರು ಮಿಸ್ಟೇಕ್ ಮಾಡಿದ್ದಾರೆ. ಎಲ್ಲಿ ಅಂತಂದರೆ ಈ ಸ್ಟೆಪ್ಪಲ್ಲಿ ಡಿವೈಡೆಡ್ ಬೈ 2 ಹಾಕೋಬೇಕಿತ್ತು, ಅವ್ರು ಹಾಕ್ಕೊಂಡಿಲ್ಲ. ಓಕೆ, ನೋಟ್ಸಲ್ಲಿ ನೀವು ಬರೆಯುವಾಗ ಅದನ್ನು ಕರೆಕ್ಷನ್ ಮಾಡಿ ಬರ್ಕೊಳ್ಳಿ. ಇಲ್ಲಿ ಮೈನಸ್ ಲೋವರ್ ಲಿಮಿಟ್ ಅಪ್ಲೈ ಮಾಡ್ತಾ ಇದ್ದೀವಿ ಅಂತಂದಾಗ ಇಲ್ಲೂ ಡಿವೈಡ್ ಬೈ 2 ಬರುತ್ತೆ, ಅವರು ಮಿಸ್ ಮಾಡಿದ್ದಾರೆ ಅದನ್ನು. ಓಕೆನಾ, ಈ ಆನ್ಸರ್ ಕರೆಕ್ಟ್ ಇದೆ. Now this is equals to e power 4a divided by 8 minus 3 into e power 2a divided by 4 plus e power a minus 3/8. So this is the final answer. Okay.
ಓಕೆ, ಕರೆಕ್ಟ್ ಇದೆ. ಸರಿನಾ? ಸೊ ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ. evaluate ಥರ್ಡ್ ಪ್ರಾಬ್ಲಮ್ ಏನದು? ಎಸ್, evaluate z into dz into dy into dx, z varies from 0 to 1 minus y square and y varies from 0 to 1 minus x, x varies from 0 to 1. ಓಕೆ, ಸೊ ಫಸ್ಟು ವಿತ್ ರೆಸ್ಪೆಕ್ಟ್ ಟು ಡಿ ಝೆಡ್ ನಾವು ಇಂಟಿಗ್ರೇಟ್ ಮಾಡಬೇಕು, ಹೌದಲ್ವಾ? ವಾಟ್ ಈಸ್ ದ ಇಂಟಿಗ್ರೇಷನ್ ಆಫ್ ಝೆಡ್ ವಿತ್ ರೆಸ್ಪೆಕ್ಟ್ ಟು ಡಿ ಝೆಡ್? ಝೆಡ್ ಸ್ಕ್ವೇರ್ ಡಿವೈಡ್ ಬೈ 2 ಝೆಡ್ ವೇರೀಸ್ ಫ್ರಮ್ 0 to 1 minus y square into dy into dx, right? ಝೆಡ್ ಸ್ಕ್ವೇರ್ ಪ್ಲೇಸಲ್ಲಿ 1 ಮೈನಸ್ ವೈ ಸ್ಕ್ವೇರ್ ಹಾಕಿದ್ರೆ ಅಪ್ಪರ್ ಲಿಮಿಟ್ ಇದು ಮೈನಸ್ 0 ಸ್ಕ್ವೇರ್ ಡಿವೈಡೆಡ್ ಬೈ 2 ಇಂಟು dy ಇಂಟು dx, which is equals to integral 0 to 1 integral 0 to 1 minus x. So 1 minus y square whole square ಏನಾಗುತ್ತೆ? 1 square plus y square whole square minus 2 into 1 into y square whole divided by 2 minus 0 into dy into dx, okay, which is equals to 1 square by 2 1 by 2 plus y power 4 by 2 minus ಅಲ್ಲಿ 2 to cancel ಆಗುತ್ತೆ y square into dy into dx. ನಾವು with respect to dy integrate ಮಾಡಿದ್ರೆ 1 by 2 into y plus 1 by 2 into y power 5 by 5 minus y cube by 3 and y varies from 0 to 1 minus x, okay, into dx. ಓಕೆನಾ? ನೆಕ್ಸ್ಟು ವೈಗೆ ಅಪ್ಪರ್ ಲಿಮಿಟು ಮತ್ತು ಲೋವರ್ ಲಿಮಿಟ್ ಸಬ್ಸ್ಟ್ಯೂಟ್ ಮಾಡ್ಕೊಳ್ಳಿ. ಸಬ್ಸ್ಟ್ಯೂಟ್ ಮಾಡಿದ್ರೆ 1 by 2 ಇಂಟು ವೈ ಅಂದರೆ 1 by 2 ಇಂಟು 1 ಮೈನಸ್ ಎಕ್ಸ್ ಪ್ಲಸ್ 1 by 10 ಇಂಟು 1 by 2 ಆಚೆ ಇಟ್ಕೊಬೋದಿತ್ತು ಎಲ್ಲದರಿಂದ, ಇರಲಿ ಬಿಡಿ. y ಪವರ್ ನಾಟ್ y, ಸಾರಿ, 1 by 10 into 1 minus x to the power 5 minus 1 minus x to the power cube minus 3, ಇದು ಅಪ್ಪರ್ ಬೌಂಡ್ ಮೈನಸ್ ಎಲ್ಲದರಲ್ಲೂ y ಇರೋದ್ರಿಂದ ಎಲ್ಲದರಲ್ಲೂ ನಮಗೇನಾಗುತ್ತೆ 0 ಪ್ಲಸ್ 0 ಮೈನಸ್ 0 ಬರುತ್ತೆ ಇಂಟು ಡಿ ಎಕ್ಸ್. ಓಕೆ, ನಾವು ರಿಮೈನಿಂಗ್ ಉಳ್ಕೊಂಡಿದ್ದು 1 ಮೈನಸ್ ಎಕ್ಸ್ ಡಿವೈಡೆಡ್ ಬೈ 2 plus 1 minus x to the power 5 divided by 10 minus 1 minus x to the power 3 divided by 3 into dx. ಓಕೆ, ಸೊ ಈಗ ನಾವೇನು ಮಾಡ್ಬೋದು ಅಂತಂದರೆ ಎಕ್ಸ್ಪ್ಯಾಂಡು ಮಾಡ್ಬೋದು, ಬಟ್ ಎಕ್ಸ್ಪ್ಯಾಂಡ್ ಮಾಡೋಕ್ಕೆ ಹೋದರೆ ನಮ್ಗೆ 1 ಮೈನಸ್ ಎಕ್ಸ್ ಟು ದ ಪವರ್ 5 ಇರೋದ್ರಿಂದ ತುಂಬ ಲೆಂತಿ ಆಗಿಬಿಡುತ್ತೆ, ಆಯಿತಾ? ಸೊ ಡೈರೆಕ್ಟ್ ಇಂಟಗ್ರೇಷನು ಮಾಡ್ಬೋದು ಅಥವಾ ಸಬ್ಸ್ಟ್ಯೂಷನ್ ಮೆಥಡು ಮಾಡ್ಬೋದು. ಸಬ್ಸ್ಟ್ಯೂಷನ್ ಮೆಥಡ್ ತೊಗೊಂಡ್ರೆ ನಮಗೆ ಸ್ವಲ್ಪ ಈಸಿ ಅನಿಸುತ್ತೆ, ಕನ್ಫ್ಯೂಷನ್ ಇರಲ್ಲ. ಪುಟ್ 1 ಮೈನಸ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಟಿ ಅಂತ ತೊಗೊಳ್ಳಿ. ಸೊ ಮೈನಸ್ ಡಿ ಎಕ್ಸ್ ಏನಾಗುತ್ತೆ? ಡಿ ಟಿ ಆಗುತ್ತೆ, ಆಯಿತಾ? ಆ್ಯಂಡ್ ಎಕ್ಸ್ ವೇರೀಸ್ ಫ್ರಮ್ 0 to 1 ಅಲ್ವಾ? ಎಕ್ಸ್ಗೆ 0 ಕೊಟ್ಟರೆ ಟಿ 1, ಎಕ್ಸ್ಗೆ 1 ಕೊಟ್ಟರೆ ಟಿ ಏನಾಗುತ್ತೆ? 0 ಆಗುತ್ತೆ. ಈಗ ಇದನ್ನು ಇಲ್ಲಿ ಸಬ್ಸ್ಟ್ಯೂಟ್ ಮಾಡ್ಕೊಳ್ಳಿ. ಸೊ ಟಿ ವೇರೀಸ್ ಫ್ರಮ್ 1 to 0, 1 ಮೈನಸ್ ಎಕ್ಸ್ ಅಂದರೆ ಟಿ ಡಿವೈಡ್ ಬೈ 2 ಪ್ಲಸ್ ಟಿ ಪವರ್ 5 ಡಿವೈಡೆಡ್ ಬೈ 10
ಮೈನಸ್ ಟಿ ಕ್ಯೂಬ್ ಡಿವೈಡೆಡ್ ಬೈ 3 ಇಂಟು ಡಿ ಎಕ್ಸ್ ಅಂದರೆ ಮೈನಸ್ ಡಿ ಟಿ ಆಗುತ್ತೆ. ಡಿ ಎಕ್ಸ್ ಅಂದರೆ ಮೈನಸ್ ಆ ಕಡೆ ಕಳಿಸ್ಕೊಳ್ಳಿ. ಓಕೆ, ಈ ಮೈನಸನ್ನು ಮತ್ತೆ ಲಿಮಿಟಲ್ಲಿ ಅಪ್ಲೈ ಮಾಡಿದ್ರೆ 0 to 1 ಆಯಿತಾ. ಟಿ ಬೈ 2 ಪ್ಲಸ್ ಟಿ ಪವರ್ 5 ಬೈ 10 ಮೈನಸ್ ಟಿ ಕ್ಯೂಬ್ ಬೈ 3 ಇಂಟು ಡಿ ಟಿ. ಓಕೆ, so what is the integration of t? 1 by 2 into t square by 2 plus 1 by 10 into t power 6 by 6 minus 1 by 3 into t power 4 by 4. Limit varies from 0 to 1. So upper limit ಮಾತ್ರ ಬರ್ಕೊಂಡ್ರೆ ಸಾಕು. t square by 4 plus t power 6 by 60 minus t power 4 by 12, ರೈಟ್. ಸೊ ಇದನ್ನು ನೀವು ಫೈನಲಾಗಿ ಸಿಂಪ್ಲಿಫಿಕೇಷನ್ ಮಾಡಿ ಲಾಸ್ಟಿಗೆ ಆನ್ಸರ್ ಎಷ್ಟು ಬರಬೇಕು ಅಂದರೆ 11/60 ಬರಬೇಕು. ಓಕೆ, ಸೊ ಇದೇ ಥರದ ಪ್ರಾಬ್ಲಮ್ಸ್ ಇನ್ನೂ ಇದೆ, ನೆಕ್ಸ್ಟ್ ವಿಡಿಯೋಸಲ್ಲಿ ಅಪ್ಲೋಡ್ ಮಾಡ್ತೀನಿ. ಓಕೆನಾ? ಥ್ಯಾಂಕ್ ಯು.